ಒಬ್ಬ ಮಾಧ್ಯಮ ಮಿತ್ರ ಪವರ್ ಟಿವಿ ರಾಕಿ ಬಾಯ್ ರಾಕಿ ಬಾಯ್ ಅವರು ಮರ್ತೇ ಹೋಗಿದ್ದಾರೆ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ. ರಾಕೇಶ್ ಶೆಟ್ಟಿ ಪವರ್ ಟಿವಿ ನಡೆಸ್ಕೊಂಡು ಈ ಥಿಂಗ್ಸ್ ಈ ಸುಪ್ರೀಂ. ರಾಕೇಶ್ ಶೆಟ್ಟಿ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಯಾವುದೇ ವಿಚಾರವನ್ನಾಗಲಿ ಒಂದು ನ್ಯೂಟ್ರಲ್ ಪಾತಲ್ಲಿ ಜನಗಳಿಗೆ ಹೇಳಿ ಆ ಡಿಸಿಷನ್ನ ಜನಗಳಿಗೆ ಬಿಡಬೇಕೇ ಹೊರತು ಕೂತ್ಕೊಂಡು ಕೆಟ್ಟ ಭಾಷೆನಲ್ಲಿ ಒಂದು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ರಾಕೇಶ್ ಶೆಟ್ಟಿ ಯಾವ ಮಟ್ಟದ ಬಕೆಟ್ ಅನ್ನ ಆರೋಪಿಗಳಿಗೆ ಹಿಡಿತಾ ಇದ್ದಾನೆ ಅಂತ ನೀವೆಲ್ಲ ನಾನು ಆವಾಗಲೇ ಹಾಕಿದ್ದೆ. ವಿ ವಿಲ್ ರಿಪ್ಲೈ ಇಟ್. ಒಬ್ಬ ಸ್ಯಾಟಲೈಟ್ ಟಿವಿಯ ಓನರ್ ಆಗಿ ಸ್ವಯಂ ಘೋಷಿತ ಆಂಕರ್ ಇವನು ಕೆಳಗಡೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತಾನೆ. ಅಂದ್ರೆ ರಾಕೇಶ್ ಶೆಟ್ಟಿ ಹೇಳೋದನ್ನ ಜನ ಕೇಳಿಸ್ಕೊಬೇಕು, ಜನ ಯಾರು ರೆಸ್ಪಾಂಡ್ ಮಾಡಬಾರ್ದು. ಅಲ್ಲಿ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿ ಒಬ್ಬ ಸ್ಯಾಟಲೈಟ್ ಟಿವಿ ಚಾನೆಲ್ ಓನರು ಬಾಯಿಗೆ ಬಂದ ಹಾಗೆ ಅಲ್ಲಿ ಧರ್ಮಸ್ಥಳ ಹೆಸರು ಹೇಳ್ಕೊಂತಾನೆ, ಧರ್ಮದ ಹೆಸರು ಹೇಳ್ತಾನೆ, ಕೆಟ್ಟ ಭಾಷೆನ ಬಳಸ್ತಾನೆ. ಒಬ್ಬ ಸಮೀರ್ ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ರೀತಿ ಹರ್ಷೇಂದ್ರ ಜೈನಿಗ ನೋಟಿಸ್ ಕೊಟ್ಟಿದ್ದಾನೆ, ಉತ್ತರ ಕೊಟ್ರೆ ಆಯ್ತು, ಅದು ಮುಗೀತಲ್ಲಿಗೆ. ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಹುಟ್ಟನ್ನ, ಒಬ್ಬ ವ್ಯಕ್ತಿಯ ಜಾತಿಯನ್ನ, ಒಬ್ಬ ವ್ಯಕ್ತಿಯ ಧರ್ಮವನ್ನ ಹೀ ಸೋ ಕಾಲ್ಡ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಗೊಂಡ್ಬರ್ತಾನೆ ಅಂತಂದ್ರೆ ಈಗ ಬೇರೆಯವ್ರಿಗೆ ನಾವು ಆ ಭಾಷೆನ ಬಳಸಿದ್ರೆ, ಬನ್ನಿ ಒಂದ್ ನಿಮಿಷ ನೋಡೋಣ ರಾಕೇಶ್ ಶೆಟ್ಟಿ ಏನ್ ಮಾತಾಡಿದಾನೆ. ಒಂದ್ ನಿಮಿಷ ನೋಡಿ, ತದನಂತರ ಇದ್ರ ಬಗ್ಗೆ ನಾವು ಮಾತಾಡೋಣ. ಭೀಮ ಅಂತ ಹೆಸರಿಟ್ಟಿದ್ದಾರಂತೆ. ಯಾಕೆ? ಯಾವ್ದಾದ್ರು ಮುಳ್ಳನ ಹೆಸರಿಡು, ಅಲ್ಲನ ಹೆಸರಿಡು. ನಿಮ್ಗ್ಯಾಕೆ? ತಿಮ್ರೋಡಿ ಸರ್ರು, ಮಟ್ಟಣ್ಣವರ ಸರ್ರು, ಮಟ್ಟಣ್ಣವ್ರ ಅಪ್ಪ ಅಂತ ಕರಿ. ಸರೇನಕ್ಕೆ? ತಿಮ್ರೋಡಿ ತಾತ, ಮಟ್ಟಣ್ಣವರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ಒಬ್ಬ ಜರ್ನಲಿಸ್ಟ್, ಒಬ್ಬ ಟಿವಿ ಚಾನೆಲ್ ಓನರ್, ಒಬ್ಬ ಸ್ವಯಂ ಘೋಷಿತ ಆಂಕರ್ ಕೇಳಿಸ್ಕೊಂಡ್ರ ಭಾಷೆ. ಯಾರೂ ಇಲ್ಲಿ ನಾವು ಇನ್ಕ್ಲೂಡಿಂಗ್ ಸಮೀರ್ ಧರ್ಮಸ್ಥಳದ ಬಗ್ಗೆ, ಧರ್ಮದ ಬಗ್ಗೆ ನಾ ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ಲ. ಅವನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರ ರಾಕೇಶ್ ಶೆಟ್ಟಿ ಬಿದ್ದೋಗ್ಬಿಡ್ತಾನೆ ಹಂಗೆ, ಆ ಡೆಸ್ಕ್ ಇಲ್ಲಾನ ಕೆಳಗೆ ಬಿದ್ದೋಗ್ತಾನೆ ಅವನು ರಾಕೇಶ್ ಶೆಟ್ಟಿ. ಅಲ್ಲ ರೀ, ಉಳುಕಿದ್ದವನಿಗೆ ಎಳ್ಕಂತಂತೆ ಇವನಿಗೆ. ರಾಕೇಶ್ ಶೆಟ್ಟಿ ಯಾವುದೋ ಊರಿಂದ ಬಂದು ಯಶವಂತಪುರದಲ್ಲಿ ಚಾನೆಲ್ ಓಪನ್ ಮಾಡಿಕೊಂಡು ಒಬ್ಬ ನಿರೂಪಕ ಅಂತಂದ್ರೆ ವಿಚಾರನ ಫ್ಯಾಕ್ಟ್ಸ್ನ ತಿಳಿಸ್ಬೇಕು, ಅದನ್ನ ಡಿಸಿಷನ್ ಮಾಡಕ್ಕೆ ಜನರ ಮೇಲೆ ಬೀಳ್ಬೇಕು. ಬಟ್ ಈ ವ್ಯಕ್ತಿ ಸೋ ಕಾಲ್ಡ್ ರಾಕೇಶ್ ಶೆಟ್ಟಿ ಸ್ವಯಂ ಘೋಷಿತ ಯಾವುದೇ ವ್ಯಕ್ತಿ ಆಗಿರ್ಲಿ, ಆ ಸಮೀರ್ ಬಗ್ಗೆ, ಆ ಸಮೀರ್ನ ಹಿಡ್ಕೊಂಡು ಧರ್ಮ, ಜಾತಿ, ಅವ್ರ ಅಪ್ಪ ಯಾರು, ವಾಟ್ ಇಸ್ ದ ಲ್ಯಾಂಗ್ವೇಜ್ ಯೂಸ್, ಇವನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾನೆ. ಅವತ್ತಲ್ಲಿ ಹಾಕಿದ್ದು ಮನೆ ಫೋಟೋ ಇವನದೇ, ಆ ಮನೆ ಫೋಟೋ ಹಾಕಿದಾರಲ್ಲ ಇವನದೇ. ಇವನ ಚಾನೆಲ್ ಹೆಂಗ್ ನಡೆಸ್ತಾ ಇದ್ದಾನೆ, ಏನೇನ್ ಮಾಡ್ತಾ ಇದ್ದಾನೆ, ನಮ್ಮ ಹತ್ರನೂ ದಾಖಲೆ ಇದೆ. ಇವನು NIA ಬೇಕಂತೆ ಈ ಮುಸೂಡಿಗೆ. ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾನೆ. ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಲೈವ್ ಅನ್ನ ಮಾಡಿ, ಓಕೆ ಸಮೀರ್ ಅಪ್ಪ ಮಹೇಶ್ ತಿಮ್ರೋಡ್ ಅಂತೆ,
ಗಿರೀಶ್ ಮಠ ಯಾವ ಲ್ಯಾಂಗ್ವೇಜ್ ರೀ ಇದು? ಅಂದ್ರೆ ಇವನು ರಾಕೇಶ್ ಶೆಟ್ಟಿ ಯಾವ ರೀತಿ ಹೆಣ್ಮಕ್ಳಿಗೆ ನೇಣು ಹಾಕಿರೋ ಬಿಗ್ ಬಾಸ್ ಅಲ್ಲಿ ಒಂದು ಮಾತು ಹೇಳಿದ್ರು. ಚೈತ್ರ ಕುಂದಾಪುರ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಅಂತಂದ್ಲು. ಬುದ್ಧಿವಂತ ನಮ್ಮ ಬಿಗ್ ಬಾಸ್ ನಿರೂಪಕರಾದಂತ ಸುದೀಪ್ ಅವರು ಒಂದು ಮಾತು ಹೇಳಿದ್ರು. ಏಯ್ ಚೈತ್ರ ಕುಂದಾಪುರ, ನೀನು ಅಂದಿದ್ದು ಜಗದೀಶ್ ಅವ್ರಿಗೂ ಅಲ್ಲ, ಅವ್ರ ತಂದೆಗೂ ಅಲ್ಲ, ಅವರ ತಾಯಿಗೆ ನೀನು ನಿನ್ಸಿದ್ದು ಅಂತ. ಅಂದ್ರೆ ಅಪ್ಪನಿಗೆ ಹುಟ್ಟಿದ್ದೆ ಅಂತಂದ್ರೆ ಅಂದ್ರೆ ತಾಯಿಯ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ. ಈ ವ್ಯಕ್ತಿ ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಯಾವ ನೈತಿಕತೆ ಇದೆ ಇವನಿಗೆ? ಅಂದ್ರೆ ಸಮೀರ್ ಅವರ ತಾಯಿ ಮಹೇಶ್ ತಿಮ್ರೋಡ್ಗೆ ಹೆಂಡತಿ, ಇವ್ರಿಗೆ ಯಾರು ಗಿರೀಶ್ ಮಠಣ್ಣ ಅವ್ರಿಗೆ ಹೆಂಡತಿ. ಯಾವ ಭಾಷೆ ರೀ? ದಣಿಗಳು ಕೊಟ್ಟ ಬ್ರೀಫ್ ಕೇಸ್ಗೆ ನಿಯತ್ತಾಗಿ ಲೈವ್ ಶೋ ಮಾಡೋ ಅಂತ ವ್ಯಕ್ತಿಗಳು ಇವರೇನಾ? ಯಾವ ಲ್ಯಾಂಗ್ವೇಜ್ ಬೇವರ್ಸಿ ಅಂತೆ. ಆ ಪದಗಳು ನೋಡ್ರಿ. ಏಯ್ ರಾಕೇಶ್ ಶೆಟ್ಟಿ, ನನಗೊತ್ತಿಲ್ಲ ನೀನು ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ಅಂತ. ಒಂದಂತೂ ನಿಜ, ಸತ್ಯ ಬೆಂಕಿ ಇದ್ದಂಗೆ. ನೀನು ಅವ್ರ ತಾಯಿ ಬಗ್ಗೆ ಮಾತಾಡ್ದಲ್ಲ, ಯಾವ ನೈತಿಕತೆ ಇದೆಯಪ್ಪ ನಿನ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡಕ್ಕೆ? ಏನೋ ಸಮೀರು ಅಪ್ಪ ಯಾರು ಅಂತ ಹೇಳ್ತೀಯಾ? ನಿನ್ ಗೊತ್ತೇನೋ ಅವ್ರ ತಾಯಿಗೆ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ. ನೀನ್ ಯಾವಾಗ ಟಾರ್ಚ್ ಹಾಕಕ್ ಹೋಗಿದ್ದೆ? ಏಯ್, ಯಾವ ಮಟ್ಟದ ಸೋಲ್ಡ್ ಮೀಡಿಯಾ ತರ ಮಾತಾಡ್ತೀಯಲ್ಲೋ? ಇಡೀ ಕರ್ನಾಟಕ, ಇಡೀ ಪ್ರಪಂಚ ನೋಡ್ತಾ ಇದೆ. ಅಲ್ಲಿ ಕಮೆಂಟ್ ಸೆಕ್ಷನ್ ಆನ್ ಮಾಡು. ನಿನಗೆ ಜನ ಮತ್ತೆ ಅಲ್ಲಿರೋರು ಹೆಂಗ್ ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. ನೋಡಿ, ನಾವ್ಯಾರು ಆಫ್ ಮಾಡಲ್ಲಪ್ಪ. ಅಲ್ಲಿ ಜನ ಏನ್ ಬೇಕಾದ್ರೆ ಪ್ರಕ್ರಿಯೆ ಮಾಡ್ಬೋದು, ನಾವ್ಯಾರು ಕಮೆಂಟ್ ಸೆಕ್ಷನ್ ಆಫ್ ಮಾಡಲ್ಲ. ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ವೇಶ್ಯೆ ಅಂತ ಇವನು ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ವಿಚಾರ ಏನೇ ಇರಲಿ, ಇಲ್ಲಿ ಹೇಳಿದ್ದು ಆ ಕೊಲೆಗಳ ಬಗ್ಗೆ ನಿರ್ದಿಷ್ಟವಾಗಿ SIT ತನಿಖೆ ಆಗ್ಬೇಕು ಅಂತ. ತಾಕತ್ತಿದ್ರೆ SIT ತನಿಖೆ ಮಾಡ್ತಾ ಇದ್ದಾರೆ, ಶುರು ಮಾಡಿದರೆ ವೆಯ್ಟ್ ಮಾಡಬೇಕು. ಅಲ್ರಿ, ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಅವನು ಸಮೀರು ಧರ್ಮದ ಬಗ್ಗೆನೂ ಮಾತಾಡಿಲ್ಲ, ಜಾತಿ ಬಗ್ಗೆನೂ ಮಾತಾಡಿಲ್ಲ, ದೇವ್ರ ಬಗ್ಗೆನೂ ಮಾತಾಡಿಲ್ಲ. ಇವನು ಯಾವ ಸೀಮೆ ಹಿಂದೂ ರೀ? ಶಿವಭಕ್ತ ಅಂತೆ, ಶಿವಭಕ್ತ ಅಂತೆ ಇವನು ರಾಕೇಶ್ ಶೆಟ್ಟಿ. ಅಲ್ಲಿ ಊರಲ್ಲಿ ಶಿವಭಕ್ತ ದೊಡ್ಡ ಬಂಗ್ಲೆ ಕಟ್ಟವನೆ. ನನಗೆ ಯಾರ ಕಳ್ಸಿದ್ರು? ಅಲ್ಲ, ನನ್ನ ಅಂದಾಜಿನ ಪ್ರಕಾರ 25 ಕೋಟಿ. ಅಲ್ರಿ, ಬೆಂಗಳೂರಲ್ಲಿ ಪವರ್ ಟಿವಿ ನಡೆಸ್ಕೊಂಡು 25 ಕೋಟಿ ರೂಪಾಯಿ ಮನೆ ಕಟ್ಟಕ್ ಸಾಧ್ಯನಾ? ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಹಿಂದೆ ಬಿದ್ದಿದ್ದ. ಏನಕ್ಕೆ ಅದು ಹೇಳ್ಬಿಡ್ತೀನಿ. DK ಶಿವಕುಮಾರ್ಗೆ ಖುಷಿ ಮಾಡಕ್ಕೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ, ಅವನ್ ಪ್ರಜ್ವಲ್ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಒಂದೆರಡು ಕಾರ್ಯಕ್ರಮ ಮಾಡಿ ಬಿಟ್ಟಾಕರೆ ಆಯ್ತು. SIT ಮಾಡಿದ್ರು, ಅರೆಸ್ಟ್ ಆದ್ರು, ಜೈಲಲ್ಲಿ ಇದ್ದಾನೆ ಪ್ರಜ್ವಲ್. ಈ ವಾಂಟೆಡ್ ಟು ಮೇಕ್ DK ಶಿವಕುಮಾರ್ ಹ್ಯಾಪಿ. DK ಶಿವಕುಮಾರ್ಗ ಖುಷಿ ಪಾಡಕ್ಕೋಸ್ಕರ ಆ ದೇವೇಗೌಡರು ಫ್ಯಾಮಿಲಿನ ಒಗದ. ಯಾರಾದ್ರೂ ಆ ರೀತಿ ನೈತಿಕತೆ ಬಿಟ್ಟು ಪ್ರೋಗ್ರಾಮ್ ಮಾಡಕ್ ಸಾಧ್ಯನಾ? ಬೇರೆ ಯಾವ ಪ್ರೋಗ್ರಾಮ್ ಮಾಡಲ್ಲ. ಒಂದು ಸಾವಿರಾರು ಭ್ರಷ್ಟಾಚಾರ ಇದೆ. ಈಗ ನೋಡಿ, ಅಲ್ಲಿ ಆಳ್ವಾ ಕಾಲೇಜಲ್ಲಿ ಲೆಕ್ಚರರ್ಗಳು ರೇಪ್ ಮಾಡಿದ್ರು, ಪ್ರೋಗ್ರಾಮ್ ಮಾಡಲ್ಲ. ಆತನಿಗೇನಾದ್ರೂ ಲಾಭ ಅನ್ಸಿದ್ರೆ, ಅದರಿಂದ ಲಾಭ ಬರುತ್ತೆ ಅನ್ಸಿದ್ರೆ, ಕುಮಾರಸ್ವಾಮಿ HD ಕುಮಾರಸ್ವಾಮಿ ದೇವೇಗೌಡರು ಫ್ಯಾಮಿಲಿ ಯಾಕೆ ಬಿದ್ದಿದ ಅಂತಂದ್ರೆ DK ಶಿವಕುಮಾರ್ ಹತ್ರ ತುಂಬಾ ಒಳ್ಳೆ ನಂಟಿನ ಇಟ್ಕೊಂಡಿದ್ದಾನೆ. ಅದರಿಂದ ಏನೋ ಲಾಭ ಇರ್ತದೆ. ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ 6 ತಿಂಗಳು ಪ್ರೋಗ್ರಾಮ್ ಮಾಡೋ ರಾಕೇಶ್ ಶೆಟ್ಟಿನೇ ಅಲ್ಲ. ಆಮೇಲೆ ಗೊತ್ತಾಯ್ತು, ಮನೆ ಓಪನಿಂಗ್ ಮಾಡಿದ್ಮೇಲೆ ವೈ ರಾಕಿ ಬಾಯ್
तुमने तो झलक दिखा दिया यार, इतना बड़ा मकान. ಅದು ಮನೆ ಅಲ್ಲ ಗುರು, ಮೈಸೂರಿನ ಅರಮನೆ. ಈಗ ಗೊತ್ತಾಯ್ತು ಕುಮಾರಸ್ವಾಮಿ ಅವ್ರನ್ನ ಏನಕ್ಕೆ ಒಗೆದಿದ್ದು ಅಂತ ಈಗ ಗೊತ್ತಾಯ್ತು. ಚೆನ್ನಾಗಿರೋ ಹಂಗಂದ್ ಮಾತ್ರಕ್ಕೆ ನಾವ್ ಯಾರು ದಡ್ರಲ್ಲ. ರಾಕೇಶ್ ಶೆಟ್ಟಿ, ಓಕೆ, ನೀನು ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನೆಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗತ್ತೆ. ನನ್ನ ಬಾಯಿ ಒಂದ್ಸತಿ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ. ನೀನ್ ಯಾವ ಸ್ಟಿಂಗನ ಮಾಡ್ಕೋ, ಯಾವ ಪಿಂಗನ ಮಾಡ್ಕೋ, ಅರ್ಥ ಆಯ್ತನ? ನಾವ್ ಯಾರೋ ದಡ್ರೇನಲ್ಲ. ಆಮೇಲೆ ನಿನ್ನ ಬೊಗಳೆ ಕೇಳಕ್ಕೆ ನಾವ್ ಯಾರೋ ಕಿವಿ ಮೇಲೆ ಹೂವನು ಇಟ್ಕೊಂಡ್ ಬಂದಿಲ್ಲ. ಕುಮಾರಸ್ವಾಮಿ ಪ್ರಜ್ವಲ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ದಲ್ಲ, ಏನು ಲಾಭ ಇಲ್ದ್ರನೆ ಮಾಡ್ದ ಹೇಳು? ನೀನ್ ಡಿ ಕೆ ಶಿವಕುಮಾರ್ ತಾನೇ ಮಾಡಿದ್ದು ಹೇಳಲೇ? ಡಿ ಕೆ ಶಿವಕುಮಾರ್ ತಾನೇ ಮಾಡಿದ್ದು. ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿಲ್ಲ. ಡಿ ಕೆ ಶಿವಕುಮಾರ್ ಹತ್ರ ಏನು ಲಾಭ ಪಡೆದಿಲ್ಲ. ಏನೋ ಪಡೆದಿರನೇನೆ ಕುಮಾರಸ್ವಾಮಿ ಮೇಲೆ ಪ್ರೋಗ್ರಾಮು ಹೊಡೆದ. ಏನು ಲಾಭ ಇಲ್ಲ, ಏನು ಲಾಭ ಇಲ್ಲ. ನೀನೊಬ್ಬ ದೊಡ್ಡ ಪ್ರಾಮಾಣಿಕ. ಏನಯ್ಯ ದೊಡ್ಡ ಪ್ರಾಮಾಣಿಕ? ಯಾವ ಮುಖ ಇಟ್ಕೊಂಡು ಹೇಳ್ತೀಯೋ? ರಾಕೇಶ್ ಶೆಟ್ಟಿ, ಪ್ರಾಮಾಣಿಕತೆಗೆ ಕೆಲಸ ಮಾಡ್ತಾರಂತವ್ರು ನಮ್ಮಂತವ್ರು. ನಾನೇನ್ ಬ್ರೀಫ್ ಕೇಸ್ ಸಿಕ್ಕೊಂಡಿರಲ್ಲ. ಮಾತಾಡೋ, ನಾವು ಮಾತಾಡ್ತಾ ಇದ್ದೀವಿ. ನೀನೊಬ್ಬ ಪ್ರಾಮಾಣಿಕನಾ? ಬೋರ್ಡ್ ಹಾಕೊಂಡ್ಬಿಟ್ಟಿದ್ಯಾ ಪವರ್ ಟಿವಿಗೆ ಪ್ರಾಮಾಣಿಕ ಅಂತ? ತೆಗೆದು ತೋರ್ಸ್ಲೇನೋ? ತೆಗೆದು ತೋರ್ಸ್ಲಾ? ತೆಗಿಬೇಕಾ? ಯಾರ್ಯಾರಿಗೆ ಮನೆ, ಫ್ಲಾಟು, ಇನ್ನ ಏನೇನು ಕೊಡೋಣೇನಾ? ನೀನು ಹೋಗಲೆ ಬರಲೆ ಅಂತ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡಂತ ನಾವು ಕೂಡ ನಿನ್ನ ಹೋಗಬಾರ ಅಂತಾನೆ ಮಾತಾಡ್ಬೇಕಾಗತ್ತೆ. ನಿನ್ನ ಟಿವಿ ಚಾನೆಲ್ ಓನರ್ ಬಿಟ್ಬಿಟ್ಟು ಫುಟ್ಪಾತ್ ಅಲ್ಲಿರೋ ಪರೋಡಿ ರೌಡಿಗಳ ತರ ಮಾತಾಡ್ತೀಯ ಅಂತಂದ್ರೆ ನಾವು ಅದೇ ರೀತಿ ನಿಂಗೆ ಉತ್ತರ ಕೊಡ್ಬೇಕಾಗತ್ತೆ. ನಿನಗೆ ಸರಿ ಅನ್ಸಿದ್ರೆ ಯಾವೊಂದ್ ಬೇಕಾದ್ರೆ ಉಣ್ಣು, ನಮಗೇನು ಸಮಸ್ಯೆ ಇಲ್ಲ. ಹಂಗಂತ ಮಾತಕ್ಕೆ ನೀನ್ ಹೇಳಿದ್ದೆ ನಿಜ. ನೀನ್ ಹೇಳಿದ್ದನ್ನೇ ನಾವೆಲ್ಲ ಕೇಳಬೇಕು. ನಿನ್ನ ಚಾನೆಲ್ ತೋರ್ಸೋದೆಲ್ಲ ಸತ್ಯ. ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗ. ನಿನ್ನ ಚಾನೆಲ್ ಸತ್ಯ ಹರಿಶ್ಚಂದ್ರನ ಚಾನೆಲ್ ಅಂತ ಅನ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಯಾಕ ಅನ್ಕೋಬೇಕು ಲೇ? ಯಾಕ ಅನ್ಕೋಬೇಕಲ್ಲ? ಯಾವ ಊರ ನಿಂದ? ಒದೆ ತಿಂದಿರೋದು ನಾವು ನೋಡಿದ್ದೇವೆ. ಆ ಹೆಣ್ಣು ಮಗಳು ಬಟ್ಟೆ ಹರಿದಾಕಿ ನಿನ್ಗೆ ಹೊಡೆದ್ಲು. ನಾವೇ ನೋಡಿ ಏನಿದ ನಿಮ್ ಶಿಷ್ಯ ಹೇಳ್ದ ನನ್ಗೆ. ನಿಮ್ ಶಿಷ್ಯ ಸರ್ ರಾಕೇಶ್ ಶೆಟ್ಟಿಗೆ ಅವಮಾನ ನರ ಕಟ್ಟಾಗ್ಬಿಟ್ಟಿದೆ. ನಿನಗೆ ನರ ಕಟ್ಟಾಗೈತೆ, ನನಗೆ ಮೈ ಮೇಲೆ ಬಟ್ಟೆನೇ ನಿಲ್ಲಲ್ಲ. ನಾನ್ ಬೇಕಾದ್ರೆ ಬಟ್ಟೆ ಬಿಚ್ಚಾಕಿ ಹೋರಾಟಕ್ಕೆ ಬರ್ತೀನಲ್ಲೇ. ನೀನಾರು ಓಡೋಗಿದ್ದೆ. ಯಡಿಯೂರಪ್ಪನ್ ಕೇಸ್ ಹಾಕದ್ಮೇಲೆ ಓಡೋಗಿದ್ದೆ ನೀನು. ನಾವ್ ಯಾರು ಓಡೋಗರಲ್ಲೇ. 4 ಸತಿ ಜೈಲ್ಗೆ ಹೋಗಿದ್ದೇನಲ್ಲೇ. ನಾವ್ ಯಾರು ಓಡೋಗರಲ್ಲ. ನಾವ್ ಯಾರು ಭಯ ಬೀಳೋರಲ್ಲ. ಓಡೋಗಿದ್ದೆ ಯಡಿಯೂರಪ್ಪನ್ ಕೇಸಲ್ಲಿ. ಫ್ಲೈಟ್ ಹತ್ತು ಓಡೋಗಿದ್ದೆ. ಯಾಕೆ ಭಯ ನಿನ್ಗೆ? ತಪ್ಪು ಮಾಡಿಲ್ಲ ಅಂದ್ರೆ ಇಕ್ತಾರೆ ಅಂತನಾ? ಜೈಲಲ್ಲಿ ಹಾಕೊಂಡು ಇಕ್ತಾರೆ ಅಂತ ಗುಂಡ್ಗಿದ್ಯಾ? ಇಕ್ತಾರೆ ಅಂತನಾ? ಯಾಕೆ ಓಡೋಗಿದ್ದೆ? ನಿನಗೆ ಭಯ ಇಲ್ಲ, ಯಾಕೆ ಓಡೋದೆ? ಯಡಿಯೂರಪ್ಪನ್ ಕೇಸಲ್ಲಿ ನಿನ್ನ ಚಾನೆಲ್ ಬಂದ್ ಮಾಡಿದ್ರು. ಯಾಕೆ ಓಡೋದೆ? ಯಾಕೆ ಓಡೋದೆ? ಇರ್ಬೇಕಾಗಿತ್ತು, ಜೈಲ್ಗೆ ಹೋಗ್ಬೇಕಾಗಿತ್ತು, ದಮ್ಮು ತಾಕತ್ ತೋರಿಸ್ಬೇಕಾಗಿತ್ತು. ಯಾಕೆ ಓಡೋದೆ? ನೀನು ಕುಮಾರಸ್ವಾಮಿ ಅವರ ಪ್ರಜ್ವಲ್ದು ಕಾರ್ಯಕ್ರಮ ಮಾಡಿದ್ದು ಯಾರ್ದೋ ತೀಟೆ ತೀರ್ಸಕ್ಕೆ, ಓಕೆ, ಯಾರ್ದೋ ಕಾಂಗ್ರೆಸ್ ಅವ್ರದ್ದು ತೀಟೆ ತೀರ್ಸಕ್ಕೆ ನೀನ್ ಪ್ರೋಗ್ರಾಮ್ ಮಾಡಿದ್ದು. ನೀನ್ ಲಾಭ ಇಲ್ಲ ಅಂದ್ರೆ ಉಚ್ಚೆ ಕೂಡ ಅಟ್ಟಲ್ಲ, ಅದ್ ನಮಗ್ ಗೊತ್ತಿದೆ. ನಿನಗೆ ಅವಮಾನ ಮಾನ ನರಕಟ್ಟಾಗಿದೆ. ನಮಗೆ ಮೈ ಮೇಲೆ ಬಟ್ಟೆನೆಲ್ಲ ನಿರ್ವಾಣವಾಗೇ ಇದ್ದೇವೆ. ನಮಗೆ ಕೇಸ್ ಹಾಕ್ಲಿ, ಜೈಲಿಗೆ ಹಾಕ್ಲಿ, ಯಾವನಾದ್ರೂ ಉಕ್ಕಣ್ಲಿ, ನಮಗೇನು ಆಗಲ್ಲಲೇ. ನೀನೊಬ್ಬ ಚಾನೆಲ್ ಓನರ್ ಏನೋ? ಯಾರೋ ಮಾತಾಡೋದು ಧರ್ಮದ ಬಗ್ಗೆ. ನಿನ್ನ ಮೇಲೆ ಕೇಸ್ ಹಾಕ್ಬೇಕಲ್ಲೇ. ನಿನ್ನ ಮೇಲೆ ಕೇಸ್ ಹಾಕ್ಬೇಕು. ಯಾಕೆ ಹಾಕ್ಬಾರ್ದು ನಿನ್ ಮೇಲೆ ಕೇಸು? ಯಾರು ಮಾತಾಡೋದು ಧರ್ಮದ ಬಗ್ಗೆ? ಯಾರೋ ಮಾತಾಡಿದ್ರಲ್ಲೇ. ನೀನು ಸುಳ್ಳು ಹೇಳೋ ಅಂತ ವ್ಯಕ್ತಿ. ಬಾ ನನ್ನ ಮನೆಯಲ್ಲಿದೆ ಶಿವಲಿಂಗ, ನಾವು ಪೂಜೆ ಮಾಡ್ತೀವಿ. ನೀನ್ ಯಾವ ಸೀಮೆ ಹಿಂದೂನಲ್ಲೇ? ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯ? ನೀನು ಒಂದ್ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋದು. ಏ ರಾಕೇಶ್,
ನೀನು ಒಂದು ತಾಯಿ ಹುಟ್ಟಿರೋದು ಸಮೀರ್ಗೆ ಮಹೇಶ್ ತಿಮ್ರೋಡಿ ಅಪ್ಪನ, ಗಿರೀಶ್ ಮಠನ ಅಪ್ಪನ ಅಂದ್ರೆ ನೀನು ಓಪನ್ ಆಗಿ ಅವ್ರ ತಾಯಿ ಸೂಳೆ ಅಂತ ಹೇಳ್ತಾ ಇದೀಯ. ನಿನ್ ನಾಲ್ಗೆ ಬೀಳಲ್ಲ ನಿನ್ಗೆ? ಏಯ್, ನಾನು ಒಂದ್ ಮಾತು ಹೇಳ್ತೀನಿ, ಈ ಪ್ರಕೃತಿ, ಈ ಯೂನಿವರ್ಸ್ ಮುಂದೆ ನಿಜವಾಗ್ಲು ಇನ್ನು 10 ದಿವಸದಲ್ಲಿ ಸತ್ಯ ಹೊರಗಡೆ ಬರ್ತದೆ. ನಿನ್ನಂತ 100 ಜನ ಬಾಯಿ ಪಡ್ಕೊಂಡ್ಲಿ, ನಿನ್ನ ಬಾಯ್ ನೀನು ಯಾರ್ದು ₹1 ತಿಂದಿರ ನಿಯತ್ತಾಗಿ ಲೈವ್ ಮಾಡಿದ್ರೆ ನಿನಗೇನು ಆಗಲ್ಲ. ನೀನೇನಾದ್ರೂ ಯಾರತ್ತಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದು ಈ ಕಾರ್ಯಕ್ರಮ ನಡೆಸಿದ್ರೆ ನಿನಗೆ ಆ ದೇವ್ರೆ ಜಾಸ್ತಿ ದಿನ ಬೇಡ, ಕೆಲವು ದಿನಗಳಲ್ಲಿ ನಿನಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆ ಭಗವಂತನೇ ಕೊಡ್ತಾನೆ. ನಿನ್ನ ನಾಲಿಗೆ, ನಿನ್ನ ಬಾಯಿ, ನಿನಗೆ ಭಯ ಇಲ್ವಲ್ಲ? ದೇವ್ರ ಕಂಡ್ರೆ ಭಯ ಬರುತ್ತೆ. ಈಗ ನಿನಗೆ ಭಯ ಬರುತ್ತಾ? ಆ ಭಗವಂತ ನಿನಗೆ ಏನು ಸತ್ಯ ಅಂತ ತೋರಿಸ್ತಾನೆ. ನಿನ್ನ ಬಾಡಿನಲ್ಲಿ ಗೊತ್ತಾಗತ್ತೆ, ನಿನ್ನ ಮುಖದಲ್ಲಿ ಗೊತ್ತಾಗತ್ತೆ. ಯಾರು ಏನು ಮಾಡಲ್ಲ, ಯಾವ ವ್ಯಕ್ತಿನೂ ಬೇಕಾಗಿಲ್ಲ, ಯಾವ ಕಾನೂನು ಬೇಕಾಗಿಲ್ಲ. ಆ ಕಾನೂನೆಲ್ಲ ಅಲ್ಲೇ ಇರ್ಲಿ. ನಿನಗೆ 10 ದಿವಸದಲ್ಲಿ, ಇಡೀ ಪ್ರಪಂಚಕ್ಕೆ 10 ದಿವಸದಲ್ಲಿ ಸತ್ಯ ಏನು ಅಂತ ಗೊತ್ತಾಗತ್ತೆ. ನಿನಗೆ ಸತ್ಯದ ಅರಿವಾಗತ್ತೆ. ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ, ನೀನ್ ಯಾರ ಹತ್ರ ದುಡ್ಡು ಇಸ್ಕೊಂದಿರಾ, ಬ್ರೀಫ್ ಕೇಸ್ ಇಸ್ಕೊಂದಿರಾ, ಕಾರ್ಯಕ್ರಮ ಸತ್ಯದಿಂದ ಮಾಡಿದ್ರೆ ನಿನಗೇನು ಆಗಲ್ಲ. ನೀನೇನಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡು ಬೇರೆಯವ್ರ ಹತ್ರ ಹಣ ಇಸ್ಕೊಂಡು ಕಾರ್ಯಕ್ರಮ ಮಾಡಿ ಈ ರೀತಿ ಉಚ್ಚಾಟ ಮಾಡಿದ್ರೆ ನಿನಗೆ ಒಂದು ಶಾಸ್ತಿ ಆ ಭಗವಂತನೇ ಕೊಡ್ತಾನೆ. ನೀನು ಆ ದಿವ್ಯ ಶಕ್ತಿಗಿಂತ ದೊಡ್ಡವನೆಲ್ಲ. ಓಕೆ, ಧರ್ಮಸ್ಥಳ ಮಂಜುನಾಥನೇ ನಿನ್ನ ಮುಖಕ್ಕೆ, ನಿನ್ನ ನಾಲಿಗೆಗೆ, ನಿನ್ನ ಬಾಯಿಗೆ ಉತ್ತರ ಕೊಡ್ತಾನೆ. ನಾವೆಲ್ಲ ನೋಡ್ತೀವಿ, ವಿ ಆಲ್ ವಿಲ್ ವಿಟ್ನೆಸ್. ಆಮೇಲೆ ನೀನ್ ತಪ್ಪು ಮಾಡಿಲ್ಲ ಅಂತಂದ್ರೆ ಯಾರು ಏನೂ ಮಾಡಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಆ ದೇವರು ಏನೂ ಮಾಡಕ್ಕಾಗಿಲ್ಲ. ನೀನೇನಾದ್ರೂ ಈ ಚಾನೆಲ್ನ, ಈ ಪವರ್ ಟಿವಿ ಚಾನೆಲ್ನ, ಆ ಡೆಸ್ಕ್ನ, ನಿನ್ನ ಬಾಯಿನ ಮಾರಾಟ ಮಾಡ್ಕೊಂಡಿದ್ರೆ ಆ ಬಾಯಿಗೆ ಏನೋ ಒಂದು ಹೊಡಿತದೆ. ನಿನ್ನ ಬಾಯಿಗೆ, ನಿನ್ನ ನಾಲಿಗೆಗೆ, ನಿನ್ನ ಮುಖಕ್ಕೆ ಏನೋ ಒಂದು ಕೆಟ್ಟದಾಗುತ್ತೆ. ಬರ್ದಿಟ್ಕೋ. ನಾನು ಇಂತರ ಉಚ್ಚಾಟ ಮೆರೆಯಲ್ಲ. ನಾನು ಹೇಳ್ತಾ ಇರೋದು ಸತ್ಯ. ನೀನೇನಾದ್ರೂ ಮಾರಾಟ ಆಗಿದ್ರೆ, ನೀನೇನಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದಿದ್ರೆ, ನೀನೇನಾದ್ರೂ ಯಾರ ಪರವಾಗೋ ಕಾರ್ಯಕ್ರಮ ಮಾಡಿದ್ರೆ ಆ ಭಗವಂತ ನಿನ್ನ ನಾಲಿಗೆಗೆ, ನಿನ್ನ ಮುಖಕ್ಕೆ, ನಿನ್ನ ಆರೋಗ್ಯಕ್ಕೆ ಖಂಡಿತ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ನಿನಗೆ. ನಾವು ನಿಂತರ ಯಾರಪ್ಪ ಅಂತ ಕೇಳಕ್ ಹೋಗಲ್ಲ ನಿನ್ನ. ರಾಕೇಶ್ ಶೆಟ್ಟಿ ನಿನ್ನಪ್ಪ ಯಾರು? ಯಾರ ಹತ್ರ ಬ್ರೀಫ್ ಕೇಸ್ ಇಸ್ಕೊಂಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ಯಾ ಅಂತ ಖಂಡಿತ ಕೇಳಲ್ಲ. ಯಾಕಂತಂದ್ರೆ ನನ್ನ ತಾಯಿ ಬೇರೆ ಅಲ್ಲ, ನಿನ್ ತಾಯಿ ಬೇರೆ ಅಲ್ಲ. ನಿನ್ನ ತಾಯಿನ ಅವಮಾನಿಸಿದ್ರೆ ಅದು ನನ್ನ ತಾಯಿನ ಅವಮಾನ ಮಾಡ್ದಂಗೆ. ಒಂದ್ ಹೆಣ್ಣೆಲ್ಲೋ ಬರ್ತಾಳೆ, ಸಮೀರ್ ತಾಯಿನ ಯಾಕೋ ಬೈತ್ಯ? ನಿನಗೆ ಯೋಗ್ಯತೆ ಇದ್ರೆ ಸಮೀರನ್ನ ದಾಖಲೆ ಇಟ್ಕೊಂಡು ಪ್ರಶ್ನೆ ಮಾಡು. ಆ ಯೋಗ್ಯತೆ ನಿನಗೆಲ್ಲಿದೆ? ಎಲ್ಲೋ ಇದೆ ಯೋಗ್ಯತೆ? ನಿನ್ಗೆ ಇದೆಯಾ ಯೋಗ್ಯತೆ? ದಾಖಲೆ ಇಟ್ಕೊಂಡು ಪ್ರಶ್ನೆ ಮಾಡು. ನಾವು ನಿನ್ ಜೊತೆ ನಿಂತ್ಕೊಂತೀವಿ. ದಾಖಲೆ ಇಲ್ಲದೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. 10 ದಿವಸ ಈ ಕೇಸಲ್ಲಿ ಸತ್ಯ ಹೊರಗಡೆ ಬರ್ತದೆ. ಎಕ್ಸಾಕ್ಟ್ಲಿ 10 ಡೇಸ್, ಜಾಸ್ತಿ ದಿನ ಇಲ್ಲ, 10 ದಿನ ಹೊರಗಡೆ. ಇವತ್ತು ತಾರೀಕು ಎಷ್ಟು? 23 ಅಲ್ವಾ? 10 ದಿವಸ ಕೌಂಟ್ ಮಾಡ್ಕೋ. ನೀನೇನಾದ್ರೂ ಹೇಳದಲ್ಲ, ಅವರಪ್ಪ ತಿಮ್ರೋಡು ಅಂತ ಹೇಳ್ದಲ್ಲ, ಅವರಪ್ಪ ಗಿರೀಶ್ ಮಠಣ್ಣರು XYZ ಅಂದಲ್ಲ. ನೀನೇನಾದ್ರೂ XYZ ಹತ್ರ ಲಾಭ ಇಸ್ಕೊಂಬಂದು, ಬ್ರೀಫ್ ಕೇಸ್ ಇಸ್ಕೊಂಬಂದು ಈ ಕಾರ್ಯಕ್ರಮ ಮಾಡಿದ್ರೆ ಆ ಬ್ರೀಫ್ ಕೇಸ್ ಇಸ್ಕೊಂಬಂದಂತ ಕೈ, ಆ ಮಾತಾಡದಂತ ನಾಲ್ಗೆ, ಆ ಬಾಯಿ, ಆ ಮೈ, ಖಂಡಿತ ಅದಕ್ಕೇನಾದ್ರೂ ಒಂದು ಭಗವಂತ ಕೊಡ್ತಾನೆ. ನಾವೆಲ್ಲ ನೋಡ್ತೀವಿ. ಏನೋ ಉಚಿತನ ರಾಕೇಶ್? ಏನೋ ಉಚಿತನ? ಅದ್ ಯಾವ್ದೋ ಮನುಷ್ಯನ ಮಾಡಿರೋ ನೋಟ್ಗೋಸ್ಕರ. ಆ ನೋಟಲ್ಲಿ, ಆ ಕರ್ಮದಲ್ಲಿ ಮನೆ ಕಟ್ಟಿದ್ರೆ, ಆ ಕರ್ಮದಲ್ಲಿ ಕಾರ್ ತಗೊಂಡ್ರೆ, DK ಶಿವಕುಮಾರ್ ಕಾರ್ ಉಲ್ಟಾ ಆಯ್ತು ಕಣಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋ ಮನುಷ್ಯ ಭಗವಂತ ಕರ್ಕಣೆ ಬಿಡ್ತಾನೆ ಮೇಲಕ್ಕೆ. ಒಬ್ಬ DK ಶಿವಕುಮಾರ್ಗೆ ಆಯ್ತಲ್ಲಿ. ಅರ್ಥ ಮಾಡ್ಕೋ. ಮನುಷ್ಯ ಮಾಡ್ರೋ ಆ ನೋಟ್ಗೆ ಕೊಡೋ ಬೆಲೆ ಮಾನವೀಯತೆಗಿಲ್ವಲ್ಲಪ್ಪ.
ನೀವು ಚಾನೆಲ್ಗಳು ಮಾಡ್ಕೊಂಡಿರೋದು ಈ ರೀತಿ ಹುಚ್ಚಾಟ ಆಡಕ್ಕೆನಯ್ಯ? ಹಂಗಾರೆ ಮಾನವೀಯತೆಗೆ, ಸಾವಿಗೆ, ಹೆಣ್ಣು ಮಕ್ಕಳ ಸಾವಿಗೆ, ರೇಪ್ಗೆ ಏನು ಬೆಲೆನೇ ಇಲ್ಲ ಅಂತಾಯ್ತು. ಎಲ್ಲ ನಿನ್ ಧರ್ಮನ? ಪವರ್ ಟಿವಿ ಧರ್ಮ. ಓಕೆ, ಅದೇ ಧರ್ಮದ ಆಣೆ ಮಾಡಿ ನಾನು ಹೇಳ್ತೀನಿ, ಆ ಭಗವಂತನ ಮುಂದೆ ಹೇಳ್ತಾ ಇದ್ದೀನಿ, ನೀನೇನಾದ್ರೂ ಅನ್ಯಾಯ ಮಾಡಿದ್ರೆ ನಿನಗೆ ಹೇಳ್ತೀನಲ್ಲ, ಅತಿ ಶೀಘ್ರದಲ್ಲಿ ನಿನಗೆ ಆ ಭಗವಂತ ಏನ್ ಕೊಡ್ಬೇಕೋ ಅಡ್ರೆಸ್ ಹುಡ್ಕೊಂಬಂದು ಹೇಳ್ತೀನಲ್ಲ, ಕಾನೂನು ಮಿಸ್ ಆಗ್ಬೋದು, ನೀನ್ ಮಾಡಿರೋ ಕರ್ಮ ಮಿಸ್ ಆಗಲ್ಲ. ನೀನೇನು ಅನ್ಕೊಂಡಿದ್ಯಾ? ಜಸ್ಟ್ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮನುಷ್ಯ. ಒಂದು ಸತಿ ಹಿಂಗೆ ಜೋರ ಗಾಳಿ ಬಂದ್ರೆ ಒಡೆದೋಯ್ತು ಮನುಷ್ಯ. ಸಾವಿರಾರು ಹೆಣ್ಮಕ್ಳು ಸತ್ತೋಗಿದ್ದಾರೆ, ಅವ್ರ ಅಪ್ಪ ಅಮ್ಮನಿಗೆ ಅವರು ಊತಾಕಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಅಂತದ್ರಲ್ಲಿ ಅವ್ರ ಬಗ್ಗೆ ಒಂದು ಎರಡು ಮಾತು, ಓಕೆ, ನಿಮ್ಗೆ ಅಲ್ಲ, ಅವನಿಗೆ ಮಹೇಶ್ ತಿಮ್ರೋಡ್ ಅಪ್ಪ ಅಂತ ಹೇಳ್ದಲ್ಲ, ನಿನ್ ಗೊತ್ತಿಲ್ಲ ಯಾರ ಪರವಾಗಿ ಏನಕ್ಕೆ ನೀನು ಕಾರ್ಯಕ್ರಮ ಮಾಡ್ತಾ ಇದ್ದೀಯ ಅಂತ. ಒಂದಂತೂ ನಿಜ, ರಾಕೇಶ್ ಶೆಟ್ಟಿ, ನನಗೆ ಗೊತ್ತಿದೆ ಮೇಲಿರೋನ ಕೃಪೆ ನನ್ನ ಮೇಲೆ ತುಂಬಾ ಚೆನ್ನಾಗಿದೆ. ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಹೋರಾಟಗಳನ್ನ, ಇಷ್ಟು ದೊಡ್ಡ ವ್ಯಕ್ತಿಗಳನ್ನ ಬೀದಿಗೆ ತರೋ ಶಕ್ತಿ ಇರಲಿಲ್ಲ. ನೀನಾದ್ರೂ ನಾ 30 ಕೋಟಿ 40 ಕೋಟಿ ಹಾಕಿ ಚಾನೆಲ್ ಮಾಡಿದ್ಯಾ. ನಾನು ಮಾತಾಡ್ತಾ ಇರೋದು ಕೇವಲ 20,000 ರೂಪಾಯಿ ಮೊಬೈಲ್ ಮುಂದೆ ಮಾತಾಡ್ತಾ ಇದ್ದೀನಿ. ಅಲ್ಲಿ ನೋಡು, 560 ಜನ ನೋಡ್ತಾ ಇದ್ದಾರೆ, ಸತ್ಯ ನೋಡ್ತಾ ಇದ್ದಾರೆ ಅವರು. 500, ನೀನು ನಿಜವಾಗ್ಲೂ ಹೇಳ್ತೀನಿ, ನಿನ್ನ ಚಾನೆಲ್ ಕೂಡ ನೋಡಲ್ಲ ಕಣೋ. ಅಷ್ಟು ಜನ ಇಲ್ಲಿ 20,000 ರೂಪಾಯಿ ಮೊಬೈಲ್ ಅಲ್ಲಿ ನಾನು ಮಾತಾಡ್ತಾ ಇದ್ರೆ ಜನ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಸತ್ಯಕ್ಕೆ ಬೆಲೆ ಇದೆ. ಅದೇ ಶಿವನೇ, ಅದೇ ಶಿವ, ಅದೇ ಧರ್ಮಸ್ಥಳದ ಮಂಜುನಾಥ. ನೀನ್ ತಪ್ಪು ಮಾಡಿದ್ರೆ, ನಾವು ತಪ್ಪು ಮಾಡಿದ್ರೆ ಅನ್ಭೋಗ್ಸೋಣ. ಅವ್ನ್ ಸಮೀರು ಅನ್ಭೋಗಿಸ್ತಾನೆ. ನಾವ್ ಯಾರು ತಪ್ಪು ಮಾಡಿಲ್ಲ, ನಾವು ನ್ಯಾಯದ ಪರವಾಗಿದ್ದೀವಿ ಅಂತಂದ್ರೆ ಖಂಡಿತವಾಗಿ ನೀನ್ ಅನ್ಯಾಯ ಮಾಡಿದ್ರೆ, ಅಥವಾ ನೀನ್ ಯಾರ ನಿನ್ ಡ್ಯಾಡಿ ಹತ್ರ ಏನಾದ್ರೂ ಲಾಭ ಇಸ್ಕೊಂಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ, ಆ ಕರ್ಮ ನಿನ್ನನ್ನ ಕಾಡದೆ ಬಿಡಲ್ಲ. ಆ ಕರ್ಮ ನಿನ್ನ ಬಾಯಿಗೆ, ನಿನ್ನ ನಾಲಿಗೆಗೆ, ನಿನ್ನ ಕಣ್ಣಿಗೆ, ನಿನ್ನ ಮುಖಕ್ಕೆ, ನಿನ್ನ ದೇಹಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಈ ವಿಡಿಯೋನ ನೋಡ್ತಾರೆ. ನಾನು ಹೇಳ್ತೀನಲ್ಲ, ಆ ಮೇಲೆ ಇರುವಂತ ಭಗವಂತನನ್ನ ನೆನೆಸ್ಕೊಂಡು ಹೇಳ್ತಾ ಇದ್ದೀನಿ. ನಾವು ತಪ್ಪು ಮಾಡಿದ್ರೆ, ಅವ್ನ್ ಸಮೀರ್ ತಪ್ಪು ಮಾಡಿದ್ರೆ ನಾಶವಾಗೋಗ್ಲಿ, ನಾವು ತಪ್ಪು ಮಾಡಿದ್ರು ನಾಶವಾಗೋಗ್ಲಿ. ಆದ್ರೆ ನಾವ್ ಯಾರು ತಪ್ಪು ಮಾಡಿಲ್ಲ. ಅಕಸ್ಮಾತ್ ನೀನ್ ತಪ್ಪು ಮಾಡಿದ್ರೆ, ಅಥವಾ ನೀನು ನಿಮ್ಮ ಡ್ಯಾಡಿ ಹತ್ರ ಡ್ಯಾಡಿ ಒಂದು ಸಮಯದಲ್ಲಿ ಸದಾಶಿವನಗರ ಡ್ಯಾಡಿ, ಈಗ ಧರ್ಮಸ್ಥಳದ ಡ್ಯಾಡಿ. ನಮ್ಗೇನ್ ಗೊತ್ತಿಲ್ಲ? ಡ್ಯಾಡಿಗಳು ಯಾರ್ಯಾರು ಅಂತ ಗೊತ್ತಿಲ್ವ ನಮ್ಗೆ? ಯಾವ್ಯಾವ ಕಾರ್ಯಕ್ರಮ ಮಾಡಿದಾಗ ಯಾರ್ಯಾರು ಸ್ಪಾನ್ಸರ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆ, ಯಾವ್ಯಾವ ಡ್ಯಾಡಿಗಳು ಬಂದು ನೀನು ಇಸ್ಕೊಂಬಂದಿಲ್ವಾ? ಇಸ್ಕೊಂಬಂದಿದ್ರೆ ನೀನು ಅದನ್ನ ಹೇಳೋ ಅವಶ್ಯಕತೆನೇ ಇಲ್ಲ. ನಿನಗೆ ತಟ್ಟುತ್ತೆ ಕರ್ಮ. ನಿನ್ನ ಅಡ್ರೆಸ್ಸು ಮರೆಯಲ್ಲ, ನಿನ್ನ ಅಡ್ರೆಸ್ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಆ ಕರ್ಮ ನೀನೇನಾದ್ರೂ ಇಸ್ಕೊಂಡು ಬಂದಿದ್ದರೆ ಖಂಡಿತ ನಿನಗೆ ತಟ್ಟುತ್ತೆ. ನ್ಯಾಯಾಲಯದ ತೀರ್ಪು ಬಗ್ಗೆ ನಮ್ಗೆ ಗೌರವ ಇದೆ, ಈ ವ್ಯವಸ್ಥೆ ಬಗ್ಗೆ ಗೌರವ ಇದೆ, ಈ ಸಂವಿಧಾನ ಬಗ್ಗೆ ಗೌರವ ಇದೆ. ಅದನ್ನೆಲ್ಲ ಸೈಡ್ಗೆ ಇಟ್ರು ಕೂಡ ಒಂದಂತೂ ನಿಜ, ಒಂದು ನೈತಿಕತೆ ಅಂತ ಇದೆ. ಐ ಟಚ್ ಮೈ ಹಾರ್ಟ್ ಅಂಡ್ ಸೇ, ನಾನ್ ತಪ್ಪು ಮಾಡಿಲ್ಲ ಅಂತ. ನೀನ್ ತಪ್ಪು ಮಾಡಿದ್ರೆ, ನಿಮ್ಮ ಡ್ಯಾಡಿ ಧರ್ಮಸ್ಥಳದ ಡ್ಯಾಡಿ ಆಗಿದ್ರೆ ಖಂಡಿತವಾಗಿ ನಿನಗೆ ಅತಿ ಶೀಘ್ರದಲ್ಲಿ ಆ ಶಾಪ ತಟ್ಟುತ್ತೆ. ತಟ್ಟುತ್ತೆ. ಕೇಳಿ ಡಿ ಕೆ ಶಿವಕುಮಾರ್ಗೆ SIT ಮಾಡಬೇಡ ಅಂತ ಅಡ್ಡ ನಿಂತ್ಕೊಂಡ್ರು. SIT ಮಾಡಬೇಡ ಅಂತ ಅಡ್ಡ ನಿಂತ್ಕೊಂಡಿದ್ದಕ್ಕೆ ಮೈಸೂರಲ್ಲಿ ಹೋಗ್ಬೇಕಾರೆ ಇದು ಕೋಇನ್ಸಿಡೆನ್ಸ್ ಅಂತ ನೀನ್ ಅನ್ಕೊಂಡ್ರು ಸಂತೋಷ. ಡಿ ಕೆ ಶಿವಕುಮಾರ್ ಕಾನ್ವಾಯಿ ಉಲ್ಟಾ ಆಯ್ತು. SIT ಮಾಡಬೇಡ ಅಂತ ಸಿದ್ದರಾಮಯ್ಯನ್ಗೆ ಅಡ್ಡ ನಿಂತ್ಕೊಂಡಿದೆ ಡಿ ಕೆ ಶಿವಕುಮಾರ್, ಉಲ್ಟಾ ಆಯ್ತು. ಯಾರಿಗೂ ಉತ್ತರ ಹೇಳೋ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಮನಸ್ಸನ್ನ ಅವ್ರು ಕೇಳ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರ ಅಡ್ಡ ನಿಂತ್ಕೊಂಡ್ರ ಇಲ್ಲ ಅಂತ. ಅಡ್ಡ ನಿಂತ್ಕೊಂಡಿದ್ದಕ್ಕೆ ಆ ಆತ್ಮಗಳು ಅಲ್ಲಿ ಅವ್ರ ಗಾಡಿನ ಉಲ್ಟಾ ಹಾಕ್ಸಿರ್ಬೋದು ಅಂತ ನಮ್ಮ ಒಂದು ನಂಬಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ನಮ್ಮ ನಂಬಿಕೆ ಹೇಳ್ತೀನಲ್ಲ, ಪವಿತ್ರವಾಗಿದ್ರೆ ಖಂಡಿತ ಅದಕ್ಕೆ ಪವರ್ ಇದ್ದೇ ಇರ್ತದೆ. ನಾವ್ಯಾರೋ
ಡಿ ಕೆ ಶಿವಕುಮಾರ್ ಜಾಗದಲ್ಲಿ ಇಲ್ಲ, ನಾವ್ಯಾರೋ ರಾಕೇಶ್ ಶೆಟ್ಟಿ ಜಾಗದಲ್ಲೂ ಇಲ್ಲ, ನಾನು ಚಾನಲ್ ಓನರು ಅಲ್ಲ, ನಾನು ಉಪಮುಖ್ಯಮಂತ್ರಿನೂ ಅಲ್ಲ. ಆದ್ರೆ ನಂಬಿಕೆ ವಿಚಾರ ಬಂದಾಗ ನಿಮ್ಮಿಬ್ಬರಿಗಿಂತ ನಮ್ಮಲ್ಲಿ ಸ್ಪಷ್ಟತೆ ಇದೆ, ನಮ್ಮ ನಂಬಿಕೆನಲ್ಲಿ ಸ್ಟ್ರಾಂಗ್ ಇದೆ. ನಾನು ಹೇಳ್ದೆ ಡಿ ಕೆ ಶಿವಕುಮಾರ್ಗೆ, ನೀವೇನಾದ್ರೂ ಗೊತ್ತೋ ಗೊತ್ತಿಲ್ದಿರೋ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ಈ ಕೇಸಲ್ಲಿ ನೀವು ಉಣ್ತೀರಾ ಅಂತ. ಈ ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಈ ಕೇಸಲ್ಲಿ ಕರ್ಮ ಮಾಡಿದ್ರೆ ಊಟ ಮಾಡೋದಾದ್ರೆ ರಾಕೇಶ್ ಶೆಟ್ಟಿ ನೀನು ಕೂಡ ಊಟ ಮಾಡೇ ಮಾಡ್ತೀಯ. ನೀನ್ ಒಳ್ಳೇದ್ ಮಾಡಿದ್ರೆ ನಿನ್ನ ಯಾರು ಟಚ್ ಮಾಡಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಧರ್ಮಸ್ಥಳ ಮಂಜುನಾಥನು ಮಾಡಕ್ಕಾಗಲ್ಲ, ಆ ಭೂತಗಳು ಏನು ಮಾಡಕ್ಕಾಗಲ್ಲ. ನೀನೇನಾದ್ರು ತಪ್ಪು ಮಾಡಿದ್ರೆ ಅಕಸ್ಮಾತ್ ನಿಮ್ಮ ಡ್ಯಾಡಿ ಈ ಪ್ರೋಗ್ರಾಮ್ಗೆ ಡ್ಯಾಡಿ ಇರ್ತಾರೆ. ಒಂದ್ಸತಿ ಕುಮಾರಸ್ವಾಮಿ ದೇವೇಗೌಡರ ಮೇಲೆ ಮಾಡ್ಬೇಕಾರೆ ಆ ಪ್ರೋಗ್ರಾಮ್ ಡ್ಯಾಡಿ ಸದಾಶಿವನಗರದಲ್ಲಿ ಇದ್ರು. ಆ ಡ್ಯಾಡಿನೇ ಎಲ್ಲ ಸ್ಪಾನ್ಸರ್ ಮಾಡಿದ್ದು ಅಂತ ನಮಗೂ ಗೊತ್ತು, ನಿನ್ನ ಆತ್ಮಕ್ಕೂ ಗೊತ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡ್ತಾ ಇರೋರು ಡ್ಯಾಡಿ ಧರ್ಮಸ್ಥಳದಲ್ಲಿ ಇದ್ದಾರೆ ಅಂತ ನಮ್ಗೆ ಯಾರೋ ಹೇಳಿದಾರೆ. ನಿನಗೆ ಬಂದಿಲ್ಲ ಅಂತಂದ್ರೆ ನಿನಗೇನು ಆಗಲ್ಲ. ಅಕಸ್ಮಾತ್ ಸದಾಶಿವನಗರ ಡ್ಯಾಡಿ ಕೊಟ್ಟಿಲ್ಲ, ಧರ್ಮಸ್ಥಳ ಡ್ಯಾಡಿ ಕೊಟ್ಟಿಲ್ಲ ಪ್ರೋಗ್ರಾಮ್ಗೆ ಅಂತಂದ್ರೆ ಖಂಡಿತ ನಿನಗೆ ಏನೂ ಆಗಲ್ಲ. ಅವ್ರೇನಾದ್ರೂ ಕೊಟ್ಟಿದ್ರೆ ನಿನಗೆ ಆಗಬಾರ್ದಾಗುತ್ತೆ. ಇದು ಶಾಪ ಅಲ್ಲ, ಇದು ನಿನಗೆ ಎಚ್ಚರಿಕೆ. ಸತ್ಯವಾಗಿ ನಡೆಯುವಂತ ಒಬ್ಬ ವ್ಯಕ್ತಿ ನಿನಗೆ ಕೊಡುವಂತ ಎಚ್ಚರಿಕೆ. ನಾನು ನಿನ್ಗೇನು ಶಾಪನೂ ಹಾಕಲ್ಲ, ಯಾಕಂದ್ರೆ ನಾವಂತ ವ್ಯಕ್ತಿಗಳೇನಲ್ಲ, ಕೆಟ್ಟದಂತೂ ಬಯಸಲ್ಲ. ಬಟ್ ನೀನ್ ಕೆಟ್ಟದ್ದು ಮಾಡಿದ್ದರ್ರೆ ಅಕಸ್ಮಾತ್ ಪ್ರೋಗ್ರಾಮ್ಗೆ ಡ್ಯಾಡಿಗಳಿದ್ದರೆ, ಧರ್ಮಸ್ಥಳ ಡ್ಯಾಡಿನೋ ಸದಾಶಿವನ ಡ್ಯಾಡಿನೋ ಇದ್ದರ್ರೆ ಖಂಡಿತವಾಗಿ ಆ ಕರ್ಮನ ನೀನು ಅನುಭವಿಸ್ತೀಯ. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಧನ್ಯವಾದ ಕರ್ನಾಟಕ. ನಾನೇನು ಎಮೋಷನಲ್ ಆಗಿ ಮಾತಾಡ್ತಾ ಇಲ್ಲ. ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಕೇಳೋದು ಅಪರಾಧ ಅನ್ನೋದಾದ್ರೆ ನಾನು ಪದೇ ಮಾಡ್ತೀನಿ. ಆ ಅತ್ಯಾಚಾರ ಆಗಿರೋ ಹೆಣ್ಮಕ್ಳಿಗೆ ನಾವು ಧ್ವನಿ ಮಾಡೋದು ಅಪರಾಧ ಅನ್ನೋದಾದ್ರೆ ನಾನು ಪದೇ ಮಾಡ್ತೀನಿ. ಆ ಅಪರಾಧಕ್ಕೆ ತಗೊಂಡೋಗ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹಾಕ್ಲಿ, ನಾವು ರೆಡಿ ಇದ್ದೀವಿ. ಆದ್ರೆ ಈ ರೀತಿ ಒಬ್ಬ ಟಿವಿ ಚಾನಲ್ ಓನರು ಎಷ್ಟು ಕೆಟ್ಟ ಭಾಷೆಗಳ ನಾನೇ ಯಾವತ್ತಾದ್ರೂ ಹಳೆ ಬೇವರ್ಸಿ ಅಂತ ಬೈದ್ರೆ ನನ್ನ ಮನಸ್ಸಲ್ಲಿ ಕುದಿತಾ ಇರ್ತದೆ. ಈ ವ್ಯಕ್ತಿ ಚಾನಲ್ ಮುಂದೆ ಕೂತ್ಕೊಂಡು ಸತ್ಯ ಹರಿಶ್ಚಂದ್ರನ ತುಂಡು ಇವನು. ಇನ್ನ ಎಲ್ಲ ಇತಿಹಾಸ ಗೊತ್ತಿದೆ ಶೆಟ್ಟಿ, ಓಕೆ? ವಿಕೃತ ಮಾಡ್ಕೊಳಕ್ ಹೋಗ್ಬೇಡ. ನಾನ್ ಬಿಡ್ಬೋದು, ಜನ ಬಿಡ್ಬೋದು, ನಿನ್ನ ಕರ್ಮ ನಿನ್ನ ಬಿಡಲ್ಲ. ರಾಕೇಶ್ ಶೆಟ್ಟಿ ಅನ್ಭೋಗ್ಸಿಯ, ಓಕೆ? ಇದು ಹೇಳ್ತೀನಲ್ಲ, ದ ವರ್ಡ್ಸ್ ಆರ್ ವೆರಿ ಪವರ್ಫುಲ್. ನಾನು ಹೇಳಿಲ್ಲ ಇದನ್ನ, ಬ್ರೂಸ್ಲಿ ಹೇಳಿದಾನೆ. ನಾವು ಮಾತಾಡೋ ಮಾತಿಗೆ ಒಂದು ಪವರ್ ಇದೆಯಂತೆ. ಖಂಡಿತ ನಾನಂತೂ ಹೇಳ್ತೀನಿ, ನಾನಿನ್ ಶಾಪ ಹಾಕಲ್ಲ. ನಾನು ಐ ಇನ್ವೈಟ್ ದ ಫ್ಯಾಕ್ಟ್, ಐ ಇನ್ವೈಟ್ ದ ಸ್ಪಿರಿಟ್. ಯು ವಿಲ್ ಗಿವ್ ದ, ನೀನು ಪರೀಕ್ಷೆನ ಕೊಡ್ತೀಯಾಗ, ಯು ಆರ್ ಗೋಯಿಂಗ್ ಟು ಗಿವ್ ದ ಎಕ್ಸಾಮ್. ಆ ಸ್ಪಿರಿಟ್, ಆ ಆತ್ಮ ನಿನ್ನನ್ನು ಟೆಸ್ಟ್ ಮಾಡುತ್ತೆ, ಓಕೆ? ಆಲ್ ದ ಬೆಸ್ಟ್ ರಾಕೇಶ್ ಶೆಟ್ಟಿ. ನಾವು ತಪ್ಪು ಮಾಡಿದ್ರೆ ನಾವು ನಾಶವಾಗಿ ಹೋಗ್ಲಿ, ಅವನ್ ಸಮೀರು ನಾಶವಾಗಿ ಹೋಗ್ಲಿ, ಓಕೆ? ಅಕಸ್ಮಾತ್ ನಾವ್ ಯಾರು ತಪ್ಪು ಮಾಡಿಲ್ಲ, ಆ ಹೆಣ್ಣು ಮಕ್ಕಳ ಆಕ್ರಂದನಕ್ಕೆ, ಆ ಹೆಣ್ಣು ಮಕ್ಕಳ ಸಾವಿಗೆ, ಆ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ನಾವು ಫೈಟ್ ಮಾಡೋದು ನಿಜ ಆಗಿದ್ರೆ ನಮಗೇನು ಆಗಲ್ಲ. ನೀನೇನಾದ್ರೂ ಈ ಕಾರ್ಯಕ್ರಮಕ್ಕೆ ಡ್ಯಾಡಿ ಉಣಿಸ್ಕೊಂಡಿದ್ರೆ, ಆ ಡ್ಯಾಡಿ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದರ್ರೆ ನೀನು ಖಂಡಿತ ಅನುಭವಿಸ್ತೀಯ. ಅದನ್ನ ತಪ್ಸಕ್ಕೆ ನೀನು ಹೇಳ್ದಲ್ಲ ಶಿವಭಕ್ತ ಅಂತ, ನೀನು ಶಿವಭಕ್ತ ಆದ್ರೂ ಕೂಡ ನಿನಗೆ ತಟ್ಟೋ ಅಂತ ಕರ್ಮ ತಟ್ಟುತ್ತೆ. ನಾವೆಲ್ಲ ನೋಡ್ತೀವಿ, ಓಕೆ? ಧನ್ಯವಾದ.